ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ನೀವೇನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾರೆ, ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ರೀತಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮತ್ತೆ ರಿಯಲಿಸ್ಟಿಕ್ ಅಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗ್ಯಾದರ್ ಮಾಡಿ ಒಳ್ಳೆ ವಿಡಿಯೋಸ್ ನಿಮ್ಗೆ ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಿರುವಂತಹ ಪ್ರಪಂಚ, ನಮ್ಮ ಇಂಡಿಯಾ ಹೇಗಿದೆ, ಬೇರೆ ಕಂಟ್ರೀಸ್ ಕಂಪೇರ್ ಮಾಡ್ಕೊಂಡ್ರೆ ನಮ್ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಏನ್ ಬೆಟರ್ ನಾವು ಮಾಡ್ಬೋದು. ಸುಮಾರಷ್ಟು ಡೇ ಟು ಡೇ ಲೈಫ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇರುವಂತಹ ಮಿಡಲ್ ಕ್ಲಾಸ್ ಮ್ಯಾನ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಸೊಲ್ಯೂಷನ್ಸ್ ನಮ್ಮ ಗೌರ್ಮೆಂಟ್ ಅವರು ಅಥವಾ ನಮ್ಮ ಪೊಲಿಟಿಷಿಯನ್ಸ್ ಈಗ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ರಿಲೇಟೆಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಬರ್ತಾನಿದ್ದೀನಿ. ಸೊ ಬನ್ನಿ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ನಾವು ದಿನಾನು ಸುಮಾರಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರಿ, ಲೈಕ್ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಬ್ಯಾಡ್ ರೋಡ್ಸ್ ಆಗಿರ್ಬೋದು, ಕರಪ್ಷನ್ಸ್, ನಮ್ಮ ಏನೋ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಏನಿರಲ್ಲ ಪೆಂಡಿಂಗ್ ಅಲ್ಲಿ ಇರೋದು. ಸುಮಾರಷ್ಟು ಕ್ವಶನ್ಸ್ ಇದೆ. ನಾವೇನ್ ಮಾಡ್ತಾ ಇದ್ದೀರಿ? ವೇಟಿಂಗ್ ಫಾರ್ ದ ನೆಕ್ಸ್ಟ್ ಎಲೆಕ್ಷನ್ಸ್ ಆರ್ ಹೋಪಿಂಗ್ ಫಾರ್ ಎ ಮಿರಾಕಲ್. ಇದೊಂದು ಬರೀ ಇಂಡಿಯಾ ಪ್ರಾಬ್ಲಮ್ ಮಾತ್ರ ಅಲ್ಲ, ಬಟ್ ಅದರ್ ಕಂಟ್ರೀಸ್ ಕೂಡ ಇದೇ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ. ಬಟ್ ಬೇರೆ ಕಂಟ್ರೀಸ್ ಎಲ್ಲ ಯಾವ ರೀತಿ ಅದನ್ನ ಓವರ್ಕಮ್ ಮಾಡ್ತಾರೆ, ಯಾವ ರೀತಿ ಅವ್ರ ಪ್ರಾಬ್ಲಮ್ಸ್ ಅವ್ರ ಸೊಲ್ಯೂಷನ್ ಹುಡುಕಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮೈನ್ ಅವ್ರು ಬಂದು ಟ್ರಾನ್ಸ್ಪರೆನ್ಸಿ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಏನೇನು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ನಡೆಯುತ್ತೆ, ಪ್ರಾಜೆಕ್ಟ್ಸ್ ನಡೆಯುತ್ತೆ, ಅದಕ್ಕೆ ನಮ್ಮ ಕಾಮನ್ ಮ್ಯಾನ್ ಎಲ್ಲರಿಗೂ ಗೊತ್ತಾಗೋ ರೀತಿ ಒಂದು ಟ್ರಾನ್ಸ್ಪರೆನ್ಸಿನ ತಗೊಂಡ್ಬಂದಿದ್ದಾರೆ. ಪ್ಲಸ್ ಅಕೌಂಟಬಿಲಿಟಿ. ಆ ವರ್ಕ್, ಆ ಪ್ರಾಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಏನೊಂದು ರೋಡ್ ಆಗ್ತಿದೆ, ಏನೊಂದು ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಸೊ ಅದು ಎಷ್ಟು ಖರ್ಚಾಗ್ತದೆ, ಏನಾಗ್ತಿದೆ, ಸೊ ಅದನ್ನೆಲ್ಲ ಜವಾಬ್ದಾರಿ ಯಾರಿದ್ದಾರೆ ಅಂತ ಅಕೌಂಟಬಿಲಿಟಿ ಒಬ್ರು ಇರ್ತಾರೆ. ಸೊ ಈಚ್ ಅಂಡ್ ಎವ್ರಿ ಅಮೌಂಟ್ ಬರೋದು ಹೋಗೋದು, ಖರ್ಚು ವೆಚ್ಚ ಎಲ್ಲಾನು ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಸೊ ಆತರ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇರೋದ್ರಿಂದ ಸೊ ನಮ್ಗೆ ಏನಾಗ್ತಿದೆ, ಯಾರು ಮಾಡ್ತಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ನಮಗೆ ಗ್ಯಾದರ್ ಆಗುತ್ತೆ. ಪ್ಲಸ್ ಟೆಕ್ನಾಲಜಿ. ಟೆಕ್ನಾಲಜಿ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ತೀರಿ ಅಂತ ಅಂದ್ಬಿಟ್ಟು, ಸೊ ನಮ್ಮ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಯಾವ ತರ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಒಂದು ರೋಡ್ ಆಗಿ ಅದು ಎಂಡ್ ಆಗುವವರೆಗೂ ಯಾವ ರೀತಿ ಪ್ರೊಸೆಸ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಟೆಕ್ನಾಲಜಿ ಮುಖಾಂತರ ನಮ್ಮ ಕಾಮನ್ ಮ್ಯಾನ್ ಗೆ ತಿಳಿಸೋದ್ರಿಂದ ಸೊ ನಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮುಖಾಂತರ ಶೇರ್ ಮಾಡ್ದಂಗಾಗುತ್ತೆ. ಸೊ ಇದಕ್ಕೆಲ್ಲ ಪ್ರಾಬ್ಲಮ್ ಏನು? ನಾವೆಲ್ಲ ಸುಮ್ಮನೆ ಇರೋದೇ ಮೇನ್ ಪ್ರಾಬ್ಲಮ್. ಸೊ ನಾವು ಯಾವ ಕ್ವಶನ್ ಮಾಡ್ತೀರಿ, ಸೊ ಆವಾಗ ನಮ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ. ಸೊ ನಾವು ಯಾವಾಗ ಕ್ವಶನ್ ಮಾಡಕ್ ರೆಡಿ ಇರ್ತೀರಿ, ಯಾವಾಗ ನಮ್ಗೆ ನಾಲೆಡ್ಜ್ ಇರುತ್ತೆ, ಸೊ ಅವಾಗ ಮಾತ್ರ ನಮ್ಗೊಂದು ಧೈರ್ಯ ಅಂತ ಬರುತ್ತೆ ಇನ್ನೊಬ್ಬನ ಕ್ವಶನ್ ಮಾಡ್ಲಿಕ್ಕೆ. ನಮ್ಮ ಸಿಸ್ಟಮ್ ಕರಪ್ಟ್ ಆಗೋಕೆ ಕಾರಣ ನಾವು ಸುಮ್ಮನೆ ಇರೋದೆ. ಸೊ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಇಟ್. ಪ್ರಾಬ್ಲಮ್ ಎಲ್ಲಾ ಕಡೆ ಇರುತ್ತೆ, ಆದ್ರೆ ಸೊಲ್ಯೂಷನ್ ಕೂಡ ಎಲ್ಲಾ ಕಡೆ ಇರುತ್ತೆ. ನಾವು ಸರ್ಚ್ ಮಾಡಿ ನಮ್ಮ ಯಾವ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ ತರ ಸೊಲ್ಯೂಷನ್ ಅಪ್ಲೈ ಆಗುತ್ತೆ ಅಂತ ನಮಗೆ ಯೋಚನೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ಸ್ ಮಾತ್ರ ಬಂದೇ ಬರುತ್ತೆ. ಇನ್ನು ಸ್ವೀಡನ್ ಅನ್ನೋ ದೇಶದಲ್ಲಿ ಪಬ್ಲಿಕ್ ಟ್ಯಾಕ್ಸ್ ಮತ್ತೆ ಮನಿ ಟ್ರ್ಯಾಕಿಂಗ್ ಇವೆಲ್ಲ ಓಪನ್ ಆಗಿರೋದ್ರಿಂದ ಸೊ ಯಾವ್ಯಾವ ಪೊಲಿಟಿಷಿಯನ್ಸ್ ಅಂತ ಎಷ್ಟು ಗೌರ್ಮೆಂಟ್ ಫಂಡ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಎಷ್ಟು ಫಂಡ್ಸ್ ಅವೈಲೇಬಲ್ ಇದೆ, ಎಷ್ಟು ಯುಟಿಲೈಸ್ ಮಾಡಿದ್ದಾರೆ, ಸೊ ಈ ತರ ಎಲ್ಲಾ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರತಿಯೊಬ್ಬರು ಕಾಮನ್ ಮ್ಯಾನ್ಗೂ ರೀಚ್ ಆಗೋ ತರ ಅವರು ಅವೈಲಬಿಲಿಟಿ ಕೊಟ್ಟಿದ್ದಾರೆ. ಪ್ಲಸ್ ಅಲ್ಲಿಂದ ಸರ್ಕಾರ ಏನೇ ರೀತಿ ಹೊಸ ಪ್ರಾಜೆಕ್ಟ್ಸ್ ತಗೊಂಡ್ಬಂದ್ರು ಅದು ಎಲ್ಲಿಂದ ಬಂದಿದೆ, ಹೇಗ್ ಬಂದಿದೆ, ಯಾರು ಮಾಡ್ತಾ ಇದಾರೆ, ಸೊ ಎಷ್ಟೆಷ್ಟು ಖರ್ಚಾಗ್ತಿದೆ, ಎಲ್ಲ ಇನ್ಫಾರ್ಮೇಶನ್ ನ ಕಾಮನ್ ಮ್ಯಾನ್ ಗೆ ತಲುಪಿಸ್ತಾ ಇದಾರೆ ಸ್ವೀಡನ್ ಅನ್ನೋ ಒಂದು ದೇಶ. ಸೊ ಅದನ್ನು ನಮ್ಮ ದೇಶದಲ್ಲಿ ಕಂಪ್ಲೀಟ್ ಆಗಿ ಈಗ ಟ್ರಾನ್ಸ್ಪರೆನ್ಸಿ ಬಂದಿದೆ, ಬಟ್ ಕಂಪ್ಲೀಟ್ 100% ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಇಂಡಿಯಾ ಗ್ರೋತ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಇಮ್ಯಾಜಿನ್ ಇನ್ ಇಂಡಿಯಾದಲ್ಲಿ ನಾವು ಪೇ ಮಾಡ್ತಾ ಈಚ್ ಅಂಡ್ ಎವ್ರಿ ರುಪೀಸ್ ಏನೋ ಟ್ಯಾಕ್ಸ್ ನ ಅದು ಯಾವ ರೀತಿ ಯುಟಿಲೈಸ್ ಮಾಡ್ತಾ ಇದಾರೆ, ಎಲ್ಲಿ ಸ್ಪೆಂಡ್ ಆಗ್ತಾ ಇದೆ ದುಡ್ಡು, ಎಲ್ಲೋ ಒಂದು ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಆಗಿದೆ ಅಂದ್ರೆ ನಮ್ಗೊಂಥರ ಖುಷಿ ಅನ್ಸುತ್ತೆ. ಪಬ್ಲಿಕ್ ಮನಿ, ಪಬ್ಲಿಕ್ ಅಕೌಂಟಬಿಲಿಟಿ. ಎಸ್ಟೋನಿಯಾ ಬಂದು ವರ್ಲ್ಡ್ ಅಲ್ಲಿ ಫಸ್ಟ್ ಕಂಟ್ರಿ 100% ಡಿಜಿಟಲೈಸೇಷನ್ ಆಗಿರೋದು. ಯಾವ್ದೋ ಒಂದು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಏನೇ ಇದ್ರು ಕಂಪ್ಲೀಟ್ 100% ಡಿಜಿಟಲೈಸೇಷನ್ ಆಗಿರೋ ಕಂಟ್ರಿ ಒಂದು ಎಸ್ಟೋನಿಯಾ. ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ನಾವು 15-20 ಡೇಸ್ ವೇಟ್ ಮಾಡಬೇಕು. ಪ್ಲಸ್ ಒಂದು ಪಾನ್ ಕಾರ್ಡ್ ಕರೆಕ್ಷನ್ ಗೆ ನಾವು ಒಂದು ಗೌರ್ಮೆಂಟ್ ರಿಲೇಟೆಡ್ ಕಚೇರಿಗಳು ಹೋಗಿ ನಾವು ಕ್ಯೂ ನಲ್ಲಿ ನಿಂತು ವೆಯ್ಟ್ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದೇನಾದ್ರು ಡಿಜಿಟಲೈಸೇಷನ್ ನಾವೇ ಅಪ್ಲೈ ಮಾಡಿದ್ರೆ, ನಾವೇ ಆನ್ಲೈನ್ ಮುಖಾಂತರ ಮಾಡಿದ್ರೆ ಹೇಗಿರುತ್ತೆ? ಕ್ರೋರ್ಸ್ ಆಫ್ ರುಪೀಸ್ ನಮ್ಗೆ ಇವಾಗ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತದೆ ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ಆ ತರ ನಮ್ಮ ಈ ತರ ಸುಮಾರಷ್ಟು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಗೆ ಯಾಕೆ ನಾವು ಇಂಪ್ಲಿಮೆಂಟ್ ಮಾಡಬಾರ್ದು? ಎಲ್ಲ ಒಂದು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನ ಸಡನ್ ಆಗಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಸ್ಟಾಪ್ ಮಾಡ್ತಾರೆ ಅಂದ್ರೆ ಇದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ಸೊ ದಟ್ ಇಸ್ ವಾಟ್ ಮೈ ಪಾಯಿಂಟ್ ಇಸ್. ಗೌರ್ಮೆಂಟ್ ಆಫೀಸ್ಗೆ ಹೋಗೋದು ತುಂಬಾ ಸ್ಟ್ರೆಸ್, ಪ್ಲಸ್ ಸರ್ಟಿಫಿಕೇಟ್ಸ್, ಅಪ್ರೂವಲ್ಸ್, ಲೈಸೆನ್ಸ್, ಯಾವ್ದೋ ಒಂದು ಲೋನ್ ಮಾಡಿಸ್ಬೇಕಂದ್ರೂ ಸುಮಾರು ಆಫೀಸಸ್ಗೆಲ್ಲ ಓಡಾಡಿ 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 ನಾವೇ ಸುಸ್ತಾಗ್ಬಿಡ್ಬೇಕು. ಬೆಟರ್ ನಾವು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ನಾವೇ ಕುತ್ಕೊಂಡು ಎಲ್ಲಾ ಗೌರ್ಮೆಂಟ್ ರಿಲೇಟೆಡ್ ಸರ್ವಿಸಸ್ ನಾವೇ ಆನ್ಲೈನ್ ಅಪ್ಲೈ ಮಾಡ್ಕೊಂಡ್ರೆ, ನಮ್ಗೆ ಆಕ್ಸೆಸ್ ಕೊಟ್ಟರೆ, ಕೆಲವೊಂದು ಪಾನ್ ಕಾರ್ಡ್ ಮತ್ತೊಂದು ನಮ್ಗೆ ಆಕ್ಸೆಸಬಲ್ ಇರಲ್ಲ, ಕೆಲವೊಂದು ಇನ್ಫಾರ್ಮೇಶನ್ ನಾವು ಚೇಂಜ್ ಮಾಡೋದು ಮತ್ತೊಂದಕ್ಕೆ. ಸೊ ಆ ತರನು ನಮ್ಗೆ ರಿಲೇಟೆಡ್ ಒಂದಷ್ಟು ನಾವೇ ಅಪ್ಲೈ ಮಾಡಕ್ಕೆ ನಮ್ಗೆ ಆಪ್ಷನ್ ಕೊಟ್ಟರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಎಸ್ಟೋನಿಯಾ ಅನ್ನೋ ದೇಶದಲ್ಲಿ 99% ಆಫ್ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಇಮ್ಯಾಜಿನ್ ಪಾಸ್ಪೋರ್ಟ್, ಲ್ಯಾಂಡ್ ರಿಜಿಸ್ಟ್ರೇಷನ್, ಟ್ಯಾಕ್ಸ್ ಫಿಲ್ಲಿಂಗ್, ಸೊ ಎಲ್ಲಾನು ನಮ್ಗೆ ಆಧಾರ್ ರಿಲೇಟೆಡ್ ಲಿಂಕಿಂಗ್ ಇರೋದ್ರಿಂದ ಝೀರೋ ಸ್ಟ್ರೆಸ್, ಝೀರೋ ಡಿಲೇಸ್, ಲೆಸ್ ಪೇಪರ್ ಬಟ್ ಮೋರ್ ಪವರ್ ಟು ದ ಪೀಪಲ್.
ಸಿ ನಮ್ಮ ರೋಡ್ಸ್ ಎಲ್ಲ ಒಂದು ಗಡಿಯಾರ ಹೊಡೆಯೋ ಮುಳ್ಳಿದ್ದಂಗೆ. ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಜಪಾನ್ ಅಲ್ಲಿ ಆತರ ಇಲ್ಲ. ಸೆಲ್ಫ್ ರಿಪೇರಿಂಗ್ ರೋಡ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಟ್ರಾಫಿಕ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ದಟ್ ನಿಮ್ಗೆ ಟ್ರಾಫಿಕ್ ಪ್ರಾಬ್ಲಮ್ಸ್, ರೋಡ್ ಪ್ರಾಬ್ಲಮ್ಸ್ ಇವೆಲ್ಲ ಜಸ್ಟ್ ವ್ಯಾನಿಶ್. ಸಿ ನಾವು ಪ್ರತಿ ವರ್ಷ ರೋಡ್ ನ ರಿಪೇರಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಒಂದು ಸ್ಮಾರ್ಟ್ ರೋಡ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಒಂದು ತರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ರೆ ಸೊ ಅದು ಹೇಗಿರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಸೆಟಲ್ಮೆಂಟ್ ಅಂತಾರಲ್ಲ, ಸೊ ಆ ತರ ನನ್ಗನ್ಸುತ್ತೆ ಸಸ್ಟೈನಬಲ್ ರೋಡ್ಸ್ ವಿಚ್ ಇಸ್ ಈಕ್ವಲ್ ಟು ದ ರಿಯಲ್ ಡೆವಲಪ್ಮೆಂಟ್ ಅಂತ. ಸಿಂಗಾಪುರ್ ಅಲ್ಲಿ ನಮಗೆ ಕ್ರೈಮ್ ರೇಟ್ ಆಲ್ಮೋಸ್ಟ್ 0 ಇದೆ. ಪ್ಲಸ್ ನಿಮ್ಗೆ ಫಾಸ್ಟ್ ಪನಿಷ್ಮೆಂಟ್ ಕೊಡೋದು ತುಂಬಾ ಬೆಟರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಅಲ್ಲಿ ಒಂದು ಬೇಲ್ ತಗೋಬೇಕಾದ್ರೆ ಒಂದು 10 years ನಾವು ಕೋರ್ಟ್ ಸುತ್ತ ಓಡಾಡ್ಬೇಕಾಗುತ್ತೆ. ಇದಕ್ಕೆ ಯಾರು ಅಕೌಂಟೇಬಲ್ ಇರ್ತಾರೆ, ಯಾವ ರೀತಿ ನಾವು ಡಿಜಿಟಲೈಸೇಷನ್ ನ ಯೂಸ್ ಮಾಡ್ಕೊಬಹುದು, ಯಾವ ರೀತಿ ನಾವು ಟ್ರ್ಯಾಕಿಂಗ್ ಮಾಡ್ಬೋದು, ಇವೆಲ್ಲ ನಾವು ಇದ್ರ ಮೇಲೆ ವರ್ಕೌಟ್ ಮಾಡಿದ್ರೆ ಯಾವಾಗ ಕ್ರೈಮ್ಸ್ ಫಾಸ್ಟ್ ಆಗಿ ಫನಿಷಬಲ್ ಆಗುತ್ತೆ, ಸೊ ಅವಾಗ ಕ್ರೈಮ್ ರೇಟ್ ಅನ್ನೋದು ನಮಗೆ 0 ಆಗ್ತಾ ಹೋಗುತ್ತೆ. ಇಂಡಿಯಾ ನೀಡ್ಸ್ ಫಾಸ್ಟ್ ಟ್ರ್ಯಾಕಿಂಗ್ ಕರಪ್ಷನ್ ಕೋರ್ಟ್ಸ್ ನಮಗೆ ಬೇಕಾಗಿದೆ. ಸೊ ಕರಪ್ಷನ್ ರಿಲೇಟೆಡ್ ಏನೇನ್ ನಡೆದ್ರು ನಮಗೆ ಆನ್ ದ ಸ್ಪಾಟ್ ಅಲ್ಲಿ ಮೊಬೈಲ್ ಕೋರ್ಟ್ಸ್ ತರ ಸಾಲ್ವ್ ಆಗ್ಬಿಟ್ರೆ ಹೆಂಗಿರುತ್ತೆ. ಪ್ಲಸ್ ಯಾರ್ಯಾರು ಕರಪ್ಟೆಡ್ ಆಫೀಸರ್ಸ್ ಇರ್ತಾರೆ ಅವ್ನ ಐಡೆಂಟಿಫೈ ಮಾಡಿ ವಿತಿನ್ 3 months ಒಳಗಡೆ ಅವ್ರಿಗೆ ಪನಿಷಬಲ್ ಆದ್ರೆ ಹಂಗೆ ಕರಪ್ಷನ್ ನೆಕ್ಸ್ಟ್ ಲೆವೆಲ್ ಹೆಂಗೆ ಡೌನ್ ಆಗುತ್ತೆ. ಅದಕ್ಕೊಂದೊಂದು ಸ್ಟೇಟ್ಮೆಂಟ್ ಇದೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್. ಸಿ ನಮ್ಮ ಇಂಡಿಯಾದಲ್ಲಿ ಹೆಂಗಿದೆ ಅಂದ್ರೆ ಎಜುಕೇಶನ್ ಇಸ್ ಜಸ್ಟ್ ಲೈಕ್ ಎನ್ ಪೇಪರ್. ನೀವು ಎಕ್ಸಾಮ್ ನಿಮ್ಗೆ ಏನ್ ನಾಲೆಡ್ಜ್ ಇದೆ ಪೇಪರ್ ಮೇಲೆ ತೋರಿಸು, ನೀನು ಗ್ರೇಡ್ ತಗೋ ಅನ್ನೋ ಮಟ್ಟಿಗಿದೆ. ಬಟ್ ಆದ್ರೆ ನಮ್ ರಿಯಲ್ ಲೈಫ್ ಅಲ್ಲಿ ನಾವು ಓದಿರೋ ಬುಕ್ಸ್ ಮತ್ತು ನಮ್ಗೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂತ ಇದೀನಿ ಅನ್ನೋದ್ರೆ ಜಸ್ಟ್ 0. ಸೊ ಅದು ಫಿನ್ಲ್ಯಾಂಡ್ ಆ ರೀತಿ ಇಲ್ಲ ನಿಮ್ಗೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ ಮಾರ್ಕ್ಸ್ ಫಸ್ಟ್, ನಾಲೆಡ್ಜ್ ಸೆಕೆಂಡ್. ಬಟ್ ಫಿನ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡೋದು ಫಾರ್ ರಿಯಲ್ ಜಾಬ್ಸ್, ನಾಟ್ ಜಸ್ಟ್ ಎಕ್ಸಾಮ್ಸ್. ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ, ಇನೋವೇಷನ್ ಜಾಸ್ತಿ. ಇನ್ಸ್ಟೆಡ್ ಆಫ್ ಮಗಿಂಗ್ ಥಿಯರಿ, ನಮ್ಮ ಸಿಲೆಬಸ್ ಇಂಡಸ್ಟ್ರಿ ಬೇಸ್ಡ್ ರೆಡಿ ಆದ್ರೆ ಹೇಗಿರುತ್ತೆ. ಇಂಡಿಯಾ ನೀಡ್ಸ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ನೀವು ಅಗ್ರಿ ಮಾಡ್ತೀರಾ ಅಥವಾ ಡಿಸ್ಅಗ್ರಿ ಮಾಡ್ತೀರಾ? ಸೊ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಜುಕೇಶನ್ ಶುಡ್ ಪ್ರಿಪೇರ್ ಫಾರ್ ಲೈಫ್, ನಾಟ್ ಜಸ್ಟ್ ಫಾರ್ ಎಕ್ಸಾಮ್ಸ್. ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಆ ಬಿಗ್ ಡಿಸಿಷನ್ಸ್ ಆಗಿರ್ಬೋದು, ಮತ್ತೊಂದು ಮೇಜರ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಏನೇ ಡಿಸಿಷನ್ಸ್ ಇರ್ಬೋದು, ಅದನ್ನೆಲ್ಲ ನಮ್ಮ ಜನಗಳೇ ಡಿಸೈಡ್ ಮಾಡ್ತಾರೆ, ಯಾವ ಪೊಲಿಟಿಷಿಯನ್ಸ್ ಅಲ್ಲ. ಬಟ್ ಇಮ್ಯಾಜಿನ್ ಇಫ್ ಇಂಡಿಯಾನಲ್ಲಿ ಗವರ್ಮೆಂಟ್ ಡಿಸಿಷನ್ಸ್ ನ ಪಬ್ಲಿಕ್ ವೋಟ್ ಮಾಡಿ ಅದ್ರ ಡಿಸಿಷನ್ಸ್ ನ ಗ್ರಾಂಟ್ ಮಾಡೋದಾಗಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಕುಡ್ ಚೇಂಜ್ ಇಂಡಿಯಾ. ನಾವೆಲ್ಲ ರಾಜಕೀಯ ಮಾಡಕ್ ಆಗಲ್ಲ, ಬಟ್ ಆದ್ರೆ ರಾಜಕೀಯ ಮಾಡೋದು ನಾವು ಪ್ರಶ್ನೆ ಮಾಡ್ಬೋದು. ಸೊ ಪ್ರಶ್ನೆಯಿಂದ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ವೈ ಕಾಂಟ್ ವಿ ಡೂ ದಟ್? ನಾವ್ ಯಾವಾಗ್ಲೂ ಇಂಡಿಯಾ ಇಸ್ ಡೆವಲಪಿಂಗ್ ಅಂತ ಹೇಳ್ತೀವಿ, ಬಟ್ ಡೆವಲಪ್ಮೆಂಟ್ ಇಸ್ ನಾಟ್ ಜಸ್ಟ್ ರೋಡ್ಸ್ ಅಂಡ್ ಬಿಲ್ಡಿಂಗ್ಸ್. ಇಟ್ಸ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ. ನಮ್ಮ ಜನರ ಫ್ಯೂಚರ್ ಕ್ಲೀನ್ ಆಗಬೇಕು ಅಂತಂದ್ರೆ ನಾವು ಇವಾಗ ಬದಲಾಗ್ಲೇಬೇಕಾಗುತ್ತೆ. ವಿಚ್ ಸೊಲ್ಯೂಷನ್ ಡು ಯು ಥಿಂಕ್ ಇಂಡಿಯಾ ಶುಡ್ ಇಂಪ್ಲಿಮೆಂಟ್ ಫಸ್ಟ್? ಸೊ ನಿಮ್ಮ ಥಾಟ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇಫ್ ಯು ಬಿಲೀವ್ ಇಂಡಿಯಾ ಕ್ಯಾನ್ ಚೇಂಜ್, ದೆನ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಯಾವತ್ತೇ ಆಗ್ಲಿ ನಮ್ಮ ಪ್ರಾಬ್ಲಮ್ಸ್ಗೆ ಫಸ್ಟ್ ಥಿಂಕ್ ಮಾಡಿ, ಕ್ವಶನ್ ಮಾಡಿ, ಆಟೋಮೆಟಿಕಲಿ ಅದು ಆಕ್ಟ್ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ. ಸೊ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ನಾವು ಸಿಗೋಣ. ಈ ತರ ಸುಮಾರು ಎಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ನಿಮ್ ಜೊತೆ ಡಿಸ್ಕಷನ್ಸ್ ಮಾಡೋಣ. ಸೊ ನಿಮ್ಗೆ ಈ ವಿಡಿಯೋ ಯಾವ ರೀತಿ ಇಷ್ಟ ಆಗಿದೆ, ಯಾವ ತರ ಟಾಪಿಕ್ಸ್ ನಿಮ್ಗೆ ಬೆಟರ್ ಆಗಿದೆ, ಸೊ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಅನಿಸಿಕೆನ ಶೇರ್ ಮಾಡೋದ್ರಿಂದ ಸೊ ಇನ್ನಷ್ಟು ರಿಲೇಟೆಡ್ ಟಾಪಿಕ್ಸ್ ನ ಇನ್ನಷ್ಟು ಅವಶ್ಯಕತೆ ಇರುವಂತಹ ಬೇರೆ ಬೇರೆ ಇನ್ಫಾರ್ಮೇಶನ್ ನಿಮ್ ಜೊತೆ ತರ್ತೀನಿ. ಸೊ ಅಲ್ಲಿವರೆಗೂ ದಿಸ್ ಇಸ್ ಶರ್ಮಾ ಟಾಕ್ ಸೈನಿಂಗ್ ಆಫ್ ಫ್ರಮ್ ಕರ್ನಾಟಕ. ಜೈ ಹಿಂದ್.